ಉತ್ತರ ಕನ್ನಡ ಭಾಗದಲ್ಲಿ ಅಬ್ಬರಿಸಿದ ಮಳೆಗೆ ಭೂಕುಸಿತ ಉಂಟಾದರೆ ಇನ್ನು ಹೆದ್ದಾರಿಯಲ್ಲಿ ಪ್ರವಾಹವೇ ಸೃಷ್ಟಿಯಾಗಿದ್ದು ಜನಜೀವನ ಅಸ್ತವ್ಯಸ್ತವಾಗಿದೆ. ಕುಮಟಾದಲ್ಲಿ ಅಬ್ಬರದ ಮಳೆಯಿಂದ ಕುಮಟಾ ಸಿದ್ದಾಪುರ ರಾಜ್ಯ ಹೆದ್ದಾರಿಯಲ್ಲಿ ನೀರು ನಿಂತುಕೊಂಡು ವಾಹನ ಸವಾರರು ಸಂಚಾರ ಮಾಡೋದಕ್ಕಾಗದೆ ಪರದಾಡುವಂತಾಯಿತು. ಈ ಕುರಿತ ರಿಪೋರ್ಟ್ ಇಲ್ಲಿದೆ. ಕರಾವಳಿಯಲ್ಲಿ ಭಾರೀ ಮಳೆಗೆ ನಿರಂತರ ಭೂಕುಸಿತ. 24 ಗಂಟೆಯಲ್ಲಿ ಸುರಿದ ಮಳೆಗೆ ಕರಾವಳಿ ಜನ ತತ್ತರ. ಒಂದೆಡೆ ಅಬ್ಬರಿಸುತ್ತಿರುವ ಮಳೆ, ಮತ್ತೊಂದೆಡೆ ಧರೆಗಳೇ ಕುಸಿದು ಬಿದ್ದಿರುವುದು. ಹೌದು, ಉತ್ತರ ಕನ್ನಡ ಜಿಲ್ಲೆಯ ಕರಾವಳಿಯಲ್ಲಿ ಕಳೆದ 24 ಗಂಟೆಯಿಂದ ಸುರಿದ ಮಳೆ ಕರಾವಳಿಗರನ್ನ ಅಕ್ಷರಶಃ ನರಕವಾಗಿಸಿತ್ತು. ಜಿಲ್ಲೆಯಲ್ಲೇ ಕುಮಟಾ ಮತ್ತು ಅಂಕೋಲ ಭಾಗದಲ್ಲಿ ಸುರಿದ ಮಳೆ ಭೂಕುಸಿತಕ್ಕೆ ಕಾರಣವಾದರೆ ಹೆದ್ದಾರಿಯಲ್ಲಿ ಕೃತಕ ಪ್ರವಾಹ ಸೃಷ್ಟಿಯಾಗಿತ್ತು. ಅಂಕೋಲದ ರಾಷ್ಟ್ರೀಯ ಹೆದ್ದಾರಿ 66ರ ಬಳಲೆ ಬೊಮ್ಮಯ್ಯನ ದೇವಾಲಯದ ಬಳಿ ಗುಡ್ಡ ಕುಸಿದು ಸಂಚಾರ ಅಸ್ತವ್ಯಸ್ತವಾಗಿತ್ತು. ಗೋಕರ್ಣ ತದಡಿ ರಾಜ್ಯ ಹೆದ್ದಾರಿಯಲ್ಲಿ ಗುಡ್ಡ ಕುಸಿದು ಸಂಪರ್ಕ ತುಂಡಾಗಿದ್ದು ನಂತರ ಮಣ್ಣು ತೆರವುಗೊಳಿಸಲಾಯಿತು. ಅದೃಷ್ಟವಶಾತ್ ಈ ಭಾಗದಲ್ಲಿ ಯಾವುದೇ ದೊಡ್ಡ ಹಾನಿ ಸಂಭವಿಸಲಿಲ್ಲ. ಶಾಲಾ ಪಕ್ಕದ ಗುಡ್ಡ ಕುಸಿದು ಕೊಠಡಿಗೆ ಹಾನಿ. ಆಡಳಿತ ಮಂಡಳಿ ಮುಂಜಾಗ್ರತೆಯಿಂದ ತಪ್ಪಿದ ದುರಂತ. ಕುಮಟಾದ ಕರ್ನಾಟಕ ಪಬ್ಲಿಕ್ ಸ್ಕೂಲ್ನ ಹಿಂಭಾಗದಲ್ಲಿ ಗುಡ್ಡ ಕುಸಿದು ಶಾಲೆಯ ಕೊಠಡಿ ಮೇಲೆ ಬಿದ್ದು ಹಾನಿಯಾಗಿದೆ. ಶಾಲಾ ಆಡಳಿತ ಮಂಡಳಿ ಮುಂಜಾಗ್ರತೆ ವಹಿಸಿ ಭೂ ಕುಸಿತವಾಗುವ ಮೊದಲೇ ಕೊಠಡಿಯಿಂದ ಮಕ್ಕಳನ್ನ ಬೇರೆಡೆ ಸ್ಥಳಾಂತರಿಸಿದ್ರಿಂದ ದೊಡ್ಡ ದುರಂತ ತಪ್ಪಿದಂತಾಗಿದೆ. ತಕ್ಷಣ ಕಾರ್ಯಪ್ರವೃತ್ತರಾದ ತಾಲೂಕು ಆಡಳಿತ ಶಾಲೆಯ ಮೇಲೆ ಬಿದ್ದ ಮಣ್ಣನ್ನ ತೆರವು ಮಾಡಿ ಸರಿಪಡಿಸಿದ್ರು. ಇನ್ನು ಕುಮಟಾದಲ್ಲಿ ಅಬ್ಬರಿಸಿ ಮಳೆಯಿಂದ ಕುಮಟಾ ಸಿದ್ದಾಪುರ ರಾಜ್ಯ ಹೆದ್ದಾರಿಯಲ್ಲಿ ನೀರು ನಿಂತು ವಾಹನ ಸವಾರರು ಸಂಚರಿಸಲಾಗದೆ ಪರದಾಡುವಂತಾಯಿತು. ಹಲವು ಗಂಟೆಗಳ ಕಾಲ ಸಂಚಾರವನ್ನೇ ನಿಲ್ಲಿಸುವ ಸ್ಥಿತಿ ನಿರ್ಮಾಣವಾಗಿತ್ತು. ಇನ್ನು ಮಳೆಯ ಆರ್ಭಟ ಕಡಲ ಮಕ್ಕಳಿಗೂ ಆಘಾತ ತಂದಿದೆ. ಅಂಕೋಲದ ಬೇಲೆಕೇರಿ ಮೀನುಗಾರಿಕಾ ಬಂದರಿನ ನದಿ ಮತ್ತು ಸಮುದ್ರ ಸಂಗಮ ಪ್ರದೇಶದಲ್ಲಿ ಕಡಲು ಉಕ್ಕಿ ನಿಲ್ಲಿಸಿಟ್ಟಿದ್ದ ಬೋಟುಗಳು ಏಕಾಏಕಿ ನದಿಯ ನೀರಿನ ಉಬ್ಬರದಿಂದ ಕೊಚ್ಚಿ ಹೋಗಿವೆ. ಈ ಘಟನೆಯಲ್ಲಿ ಶ್ರೀಪಾದ್ ಬಾನವಳಿಕರ್, ರಾಮಚಂದ್ರ ಕುಡ್ತಳಕರ್ ಹಾಗೂ ನೀಲೇಶ್ ಜಾಂಬಳೆಕರ್ ಸೇರಿದ ಮೀನುಗಾರಿಕಾ ನಾಡದೋಣಿಗಳ ಇಂಜಿನ್, ಬಲೆಗಳು ಸೇರಿದಂತೆ ಹಲವು ವಸ್ತುಗಳು ಸಮುದ್ರ ಪಾಲಾಗಿದ್ದು ಲಕ್ಷಾಂತರ ನಷ್ಟ ಸಂಭವಿಸಿದೆ. ಸದ್ಯ ಜಿಲ್ಲೆಯ ಕರಾವಳಿ ಭಾಗದಲ್ಲಿ ಇನ್ನೂ 2 ದಿನ ಮಳೆಯಾಗುವ ಸೂಚನೆ ನೀಡಲಾಗಿದೆ. ಆದರೆ ಅಲ್ಪ ಮಳೆಗೂ ಭೂಕುಸಿತ, ಕೃತಕ ಪ್ರವಾಹ ಸೃಷ್ಟಿಯಾಗಿ ಜನರ ನೆಮ್ಮದಿ ಕಸಿಯುವಂತೆ ಮಾಡಿದೆ. ನವೀನ್ ಸಾಗರ್, ಪಬ್ಲಿಕ್ ಟಿವಿ, ಕಾರವಾರ.